2013ರಿಂದ 2018 ಅವಧಿಯಲ್ಲಿ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಿದ್ದರು. ಆಗಲೂ ಕೂಡ ಕೃಷ್ಣಾ ಮೇಲ್ದಂಡೆ ಯೋಜನೆ ನೀರನ್ನೇ ಬಳಸಿ ತಮ್ಮ ಮತಕ್ಷೇತ್ರವನ್ನು ಸಂಪೂರ್ಣ ನೀರಾವರಿ ಮಾಡಿಸಿಕೊಂಡು ಅಲ್ಲಿನ ಜನ ಬಬಲೇಶ್ವರದ ಭಗೀರಥ ಅಂತ ಬಿರುದು ಕೊಡುವ ಮಟ್ಟಕ್ಕೆ ಕೆಲಸವನ್ನು ಮಾಡಿದರು. ಆದರೆ ನೀವು ಯಾವ ನೀರನ್ನು ತಗೊಳ್ತಿದ್ರಲ್ಲ ಅದರಿಂದ ಮುಳುಗಿದವರು ನಾವು. ಬಾಗಲಕೋಟೆಗೆ ಕೈಗಾರಿಕೆಗಳನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕರವೇ ಒಂದಿಷ್ಟು ಹೋರಾಟವನ್ನು ಮಾಡ್ತಾ ಇದೆ. ಮನವಿ ಪತ್ರವನ್ನು ಸಹ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದೆ. ಸದ್ಯ ಕರವೆಯ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಬಸವರಾಜ ಧರ್ಮಂತಿಯವರು ನಮ್ಮ ಜೊತೆ ಇದ್ದಾರೆ. ಅವ್ನು ಮಾತಾಡಿಸ್ತಾನೆ. ಸರ್, ಈಗ ಬಾಗಲಕೋಟೆಗೆ ಕೈಗಾರಿಕೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಅಂಶ. ಯಾಕಂತಂದರೆ ಮುಳುಗಡೆ ನಗರ, ಇಲ್ಲಿರುವಂತಹ ಅನೇಕ ವಿದ್ಯಾವಂತರು ಇವತ್ತು ಬೆಂಗಳೂರು, ಬಾಂಬೆ, ಪುಣೆ ಅಂತಹ ನಗರಗಳಿಗೆ ಹೋಗ್ತಾ ಇದ್ದಾರೆ. ಸರ್, ಏನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟಂತೆ? ಮುಖ್ಯವಾಗಿ ಬಾಗಲಕೋಟೆ ಕರ್ನಾಟಕಕ್ಕೆ, ಬಾಗಲಕೋಟೆ ಜನತೆಯೇ ತ್ಯಾಗ ಮಾಡಿದವರು. ಯಾಕಂದರೆ ಅತಿ ದೊಡ್ಡ ನೀರಾವರಿ ಯೋಜನೆ, ದೇಶದ 2ನೇ ಅತಿ ದೊಡ್ಡ ನೀರಾವರಿ ಯೋಜನೆ ಮತ್ತು ಏಷ್ಯಾದಲ್ಲೇ ಯಾವುದಾದ್ರೂ ಒಂದು ನಗರ ಒಂದು ನೀರಾವರಿ ಯೋಜನೆ ಮುಳುಗಡೆ ಆಗಿದೆ ಅಂತಂದ್ರೆ ಅದು ಬಾಗಲಕೋಟೆ ಮಾತ್ರ. ಇದರರ್ಥ ಲಕ್ಷಾಂತರ ಜನ ಸಂತ್ರಸ್ತರಾಗಿದ್ದಾರೆ, ಇಲ್ಲಿ ನಿರಾಶ್ರಿತರಾಗಿದ್ದಾರೆ. ಇವರಿಗೆ ಒಂದು ಹೊಸ ಊರನ್ನು ಕಟ್ಟಿಕೊಡುವಾಗ ಯಾವ್ಯಾವ ಉದ್ಯೋಗ ಅವಕಾಶಗಳನ್ನು ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಏನೇನು ಬೇಕು ಅವೆಲ್ಲವನ್ನು ಪೂರ್ವ ತಯಾರಿ ಮಾಡಿಕೊಂಡು ಒಂದು ಊರನ್ನು ಕಟ್ಟಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿಯಾಗಿತ್ತು. ಆದರೆ ಸರ್ಕಾರ ಆರಂಭದಲ್ಲೇ ಎಡವಿಬಿಡ್ತು. ಆರ್ಥಿಕವಾಗಿ ನವನಗರಕ್ಕೆ ಸ್ಥಳಾಂತರವಾಗುವಂಥ ಜನ ಅವ್ರ ಬದುಕನ್ನು ಹೇಗೆ ಕಟ್ಕೋಬೇಕು, ಅವ್ರಿಗೆ ಉದ್ಯೋಗ ಸೃಷ್ಟಿಗೆ ಯಾವ್ಯಾವ ವ್ಯವಸ್ಥೆಗಳನ್ನು ನಾವು ಮಾಡಬೇಕು, ಅವರ ಆರ್ಥಿಕ ಚಟುವಟಿಕೆಗಳನ್ನು ಹೇಗೆ ಬಲವರ್ಧನೆ ಮಾಡಬೇಕು, ಈ ಹಳೆಯ ಬಾಗಲಕೋಟೆ ಇದ್ದಂಥ ಆರ್ಥಿಕ ಚಟುವಟಿಕೆ ಎಷ್ಟು ಸಂಪದ್ಭರಿತವಾಗಿತ್ತು ಹಳೆಯ ಬಾಗಲಕೋಟೆ, ಅದಕ್ಕೂ ಮೀರಿದಂತೆ ಸಂಪದ್ಭರಿತವಾಗುವಂಥ ವ್ಯವಸ್ಥೆಯನ್ನು ನವನಗರಕ್ಕೆ ನಿರ್ಮಾಣ ಮಾಡೋ ಜವಾಬ್ದಾರಿ ಸರ್ಕಾರಕ್ಕಿತ್ತು. ಆದರೆ ಸರ್ಕಾರಕ್ಕೆ ಬರೀ ತಲೆಯಲ್ಲಿ ಇದ್ದಿದ್ದು ಏನು ಅಂತಂದರೆ ಸಣ್ಣ ಪುಟ್ಟ ಮಾರ್ಕೆಟ್ಗಳನ್ನು ಮಾಡೋದು, ಒಂದಿಷ್ಟು ಸೆಕ್ಟರ್ಗಳನ್ನ ಅದಕ್ಕೆ ನಿಯೋಜನೆ ಮಾಡೋದು, ಜೊತೆಗೆ ಇಲ್ಲಿರೋ ಜನರಲ್ಲಿ ಸ್ಥಳಾಂತರ ಮಾಡೋದು ಅಷ್ಟೇ ತಮ್ಮ ಕೆಲಸ. ಅದರ ನಂತರದ ಜೀವನ, ಬದುಕು, ಅವ್ರ ಉದ್ಯೋಗ ಅದೆಲ್ಲ ತಮಗೆ ಸಂಬಂಧವೇ ಇಲ್ಲದ ರೀತಿ ಸರ್ಕಾರ ಪುನರ್ವಸತಿಯನ್ನು ಜಾರಿಗೆ ತಂತು. ನಮ್ಮ ಜನತೆ ಕೂಡ ಆಗಿನ ಕಾಲಕ್ಕೂ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಆದರೆ ಕೈಗಾರಿಕೆಗಳು ಬರಬೇಕು, ಉದ್ಯೋಗ ಸೃಷ್ಟಿಗೆ ಏನು ಅವಶ್ಯಕತೆ ಇದೆ, ಉದ್ಯಮಗಳು ಬರಬೇಕು ಮತ್ತು ಕೈಗಾರಿಕಾ ಕಾರಿಡಾರ್ ಮಾಡಬೇಕು ಅಂತನೋ ವಿಚಾರಕ್ಕೆ ಧ್ವನಿ ಎತ್ತುವಂಥ ಕೆಲಸವನ್ನು ನಮ್ಮ ಬಾಗಲಕೋಟೆ ಜನತೆ ಮತ್ತು ಮುಖ್ಯವಾಗಿ ಜನಪ್ರತಿನಿಧಿಗಳು ಇವರು ಯಾರೂ ಮಾಡದೇ ಇರೋ ಕಾರಣಕ್ಕೆ ಈ 30 ವರ್ಷಗಳ ಅವಧಿಯಲ್ಲಿ, ಸ್ಥಳಾಂತರದಿಂದ ಹೇಳ್ತಿರೋದು ನಾನೀಗ, 30 ವರ್ಷಗಳ ಅವಧಿಯಲ್ಲಿ ನವನಗರ ಹೆಸರಿಗೆ ಮಾತ್ರ ದೊಡ್ಡ ನಗರವಾಗಿದೆ ಹೊರತು ನವನಗರದಲ್ಲಿ ಉದ್ಯೋಗಕ್ಕೆ ಯಾವುದೇ ಅವಕಾಶಗಳಿಲ್ಲ. ಇಲ್ಲಿ ಬಡವರ್ಗದ ಜನತೆ ಆಟೋ ರಿಕ್ಷಾ ನಡೆಸೋದು ಮತ್ತು ಈ ರೈಸ್ ಅಂಗಡಿಗಳನ್ನ ಇಟ್ಕೊಂಡು ಬದುಕುವಂಥ ದುಸ್ಥಿತಿ ಇದೆ. ಕೆಲವರಂತೂ ಆ ರೈಸ್ ಅಂಗಡಿಗಳಲ್ಲಿ ಕೂಲಿಗೆ ಹೋಗುವಂಥ ಪರಿಸ್ಥಿತಿ, ಇನ್ನು ಕೆಲವರು ಮತ್ತೊಬ್ಬರಿಂದ ಆಟೋನ ಬಾಡಿಗೆ ತಗೊಂಡು ದುಡಿದು ಬದುಕುವಂಥ ದುರಾವಸ್ಥೆ ನಿರ್ಮಾಣ ಐತೆ ಹೊರತು ಇಲ್ಲಿ ಒಂದು ಕೈಗಾರಿಕೆಯನ್ನು ತರಬೇಕು, ಅದು ಪರಿಸರ ಸ್ನೇಹಿ ಕೈಗಾರಿಕೆಯನ್ನು ತಂದು ಇಲ್ಲಿ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಇಲ್ಲೇ ಕಲ್ತಂಥ ಮಕ್ಕಳು, ಇಲ್ಲಿ ಡಿಪ್ಲೊಮಾ, ITI, ಇಂಜಿನಿಯರಿಂಗ್ ಅನೇಕ ವಿಭಾಗದಲ್ಲಿ ಡಿಗ್ರಿ ಎಲ್ಲ ಕಲ್ತಂಥ ಮಕ್ಕಳು ಬೇರೆ ಬೇರೆ ಬೆಂಗಳೂರು, ಮಂಗಳೂರು, ಹೈದರಾಬಾದು, ಪುಣೆಗೆ ವಲಸೆ ಹೋಗೋದ್ರ ಬದಲಾಗಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 15-20 ಸಾವಿರ ಸಂಬಳಕ್ಕೆ ಬೆಂಗಳೂರು, ಪುಣೆ, ಹೈದರಾಬಾದ್ಗೆ ಈ ಥರ ವಲಸೆ ಹೋಗ್ತಿದ್ದಾರೆ. ಅದು ವಯಸ್ಸಾದ ತಂದೆ ತಾಯಿಯನ್ನು ಬಿಟ್ಟು, ತಮಗಿಂತ ಚಿಕ್ಕ ತಮ್ಮ, ತಂಗಿ, ಅಕ್ಕಂದರನ್ನು ಬಿಟ್ಟು, ಕುಟುಂಬಕ್ಕೆ ಯಾವುದೇ ಭದ್ರತೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕೇವಲ 3 ಹೊತ್ತಿನ ಅನ್ನ ಹುಟ್ಟಿಸ್ಕೊಳ್ಳುವ ಅನಿವಾರ್ಯತೆಗೆ ಊರನ್ನು ಬಿಟ್ಟು ಹೋಗೋದಾತಂತಂದರೆ ಯಾವ ಪುರುಷಾರ್ಥಕ್ಕೆ ನೀವು ಮುಳುಗಡೆಯನ್ನು ಮಾಡಿದ್ರಿ, ಯಾವ ಪುರುಷಾರ್ಥಕ್ಕೆ ನೀವು ಪುನರ್ವಸತಿಯನ್ನು ಕಲ್ಪಿಸಿದ್ರಿ ಅಂತ ನಾವು ಪ್ರಶ್ನೆ ನಾವು ಸರ್ಕಾರಕ್ಕೆ ಕೇಳಬೇಕಾಗತ್ತೆ. ಸರ್ಕಾರ ಪೂರ್ವದಲ್ಲೇ ಕೈಗಾರಿಕೆಗಳಿಗಾಗಿ ವಿಶಾಲವಾದ ಜಾಗವನ್ನು ನಿಗದಿ ಮಾಡಬೇಕಾಗಿತ್ತು. ಸರ್ಕಾರ ಅದರಲ್ಲಿ ವಿಫಲವಾಯಿತು. ಈಗ ನಾವು ಒತ್ತಾಯ ಮಾಡೋದು ಏನು ಅಂತಂದರೆ ಈ ವಲಸೆ ಯಾವತ್ತೂ ನಿಲ್ಲೋದಿಲ್ಲ. ಕೈಗಾರಿಕೆಗಳು ಬರೋವರೆಗೂ, ಉದ್ಯೋಗ ಸೃಷ್ಟಿ ಆಗೋವರೆಗೂ ಈ ಅವ್ಯವಸ್ಥೆ ಯಾವತ್ತೂ ನಿಲ್ಲೋದಿಲ್ಲ. ಈಗಾಗಲೇ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೋಸ್ಕರ ನಿರಂತರ 7-8 ವರ್ಷಗಳ ಹೋರಾಟ ಮಾಡಿದ ನಂತರ ಅದರ ಫಲವಾಗಿ ಈಗ ಶಂಕುಸ್ಥಾಪನೆ ಆಗಿದೆ. ಅದರಿಂದ ಒಂದಿಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಅದು ಒಂದನ್ನೇ ನಂಬ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ನಮಗೆ ಉದ್ಯಮಗಳು ಬೇಕು. ಈಗ ನಾವು ನಮ್ಮಲ್ಲಿ ತಾಂತ್ರಿಕ ವಿದ್ಯಾಭ್ಯಾಸ ಮಾಡಿದವರು ಅಂತಿರ್ತಾರೆ, ಡಿಪ್ಲೊಮಾ ಕಲ್ತವರು, ITI ಕಲ್ತವರು, ಇಂಜಿನಿಯರಿಂಗ್ನಲ್ಲಿ ಕಲ್ತವರು, ಇವರೆಲ್ಲರಿಗೂ ಉದ್ಯೋಗವನ್ನು ಇಲ್ಲೇ ಸೃಷ್ಟಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಬಾಗಲಕೋಟೆ ನಿಮ್ಮ ಈ ಯೋಜನೆಯಿಂದ ವೈಕಲ್ಯಕ್ಕೊಳಗಾಗಿದೆ, ಅಂದರೆ ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅನ್ನೋದು ನಾವು ಬೃಹತ್ ಕೈಗಾರಿಕಾ ಸಚಿವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ ನೀವು ನೋಡಿರ್ಬೋದು 2013ರಿಂದ 2018 ಅವಧಿಯಲ್ಲಿ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಿದ್ದರು. ಆಗಲೂ ಕೂಡ ಕೃಷ್ಣಾ ಮೇಲ್ದಂಡೆ ಯೋಜನೆ ನೀರನ್ನೇ ಬಳಸಿ ತಮ್ಮ ಮತಕ್ಷೇತ್ರವನ್ನು ಸಂಪೂರ್ಣ ನೀರಾವರಿ ಮಾಡಿಸಿಕೊಂಡು ಅಲ್ಲಿನ ಜನ ಬಬಲೇಶ್ವರದ ಭಗೀರಥ ಅಂತ ಬಿರುದು ಕೊಡುವ ಮಟ್ಟಕ್ಕೆ ಕೆಲಸವನ್ನು ಮಾಡಿದರು. ನಾನು ಅವರು ತಮ್ಮ ಮತಕ್ಷೇತ್ರದ ಶ್ರೇಯೋಭಿವೃದ್ಧಿಗಾಗಿ ಅವರು ಶ್ರಮಿಸೋದನ್ನು, ಪ್ರಯತ್ನ ಪಡೋದನ್ನು ನಾನು ಶ್ಲಾಘಿಸ್ತೀನಿ. ಆದರೆ ನೀವು ಯಾವ ನೀರನ್ನು ತಗೊಳ್ತಿದ್ರಲ್ಲ ಅದರಿಂದ ಮುಳುಗಿದವರು ನಾವು. ಬಾಗಲಕೋಟೆ ಕಳೆದುಕೊಂಡಿತ್ತು, ಬಾಗಲಕೋಟೆ ಮುಳುಗಿತು, ವಿಜಯಪುರ ಬೆಳಗಿತು ಅನ್ನೋ ರೀತಿ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರಿ. ಎಂ.ಬಿ. ಪಾಟೀಲ್ರಿಗೆ ಒತ್ತಾಯ ಮಾಡೋದಿಷ್ಟೇ, ಈಗ ಮತ್ತೆ 200 ಕೋಟಿ ರೂಪಾಯಿ ಅಂತ ಯೋಜನೆಯನ್ನು
ನೀವು ಬಂಡವಾಳವನ್ನು ತೆಗೆದುಕೊಂಡು ಬಂದ್ರಿ ವಿಜಯಪುರ ಜಿಲ್ಲೆಗೆ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ನಿಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ 5,000 ಕೋಟಿ ತೊಗೊಂಡು ಬನ್ನಿ. ಆದರೆ ನಮ್ಮ ಪ್ರಶ್ನೆ ಇಷ್ಟೇ, ಇಲ್ಲಿ ಉದ್ಯೋಗವಿಲ್ಲದೆ ಸರ್ಕಾರದ ಯೋಜನೆಗಾಗಿ, ಬೃಹತ್ ರೈತರಿಗಾಗಿ ಮಾಡಿದಂಥ ಯೋಜನೆಗಾಗಿ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಕಳೆದುಕೊಂಡ ರೈತರು, ಉದ್ಯಮಿಗಳು, ಬಡ ಜನ, ಕೂಲಿ ಕಾರ್ಮಿಕರು, ಇವರೆಲ್ಲರಿಗೂ ಬದುಕು ಕಟ್ಕೊಳ್ಳಿಕ್ಕೆ ಯಾವುದಾದ್ರೂ ವ್ಯವಸ್ಥೆ ಮಾಡಲಿಕ್ಕೆ ನೀವು ಇಚ್ಛಾಶಕ್ತಿಯನ್ನು ತೋರಿಸಬೇಕು. ಆದ ಕಾರಣಕ್ಕೆ ನಾವು ಇವತ್ತು ಎಂ ಬಿ ಪಾಟೀಲರಿಗೆ ಧಿಕ್ಕಾರವನ್ನು ಹೇಳಿದ್ವಿ. ಯಾಕಂದರೆ ನೀವು ಅದೇ ಯೋಜನೆಯನ್ನು ಬಾಗಲಕೋಟೆಗೆ ತಂದಿದ್ದರೆ ಎಷ್ಟೋ ಜನರಲ್ಲಿ ಆಶಾಭಾವನೆ ಮೂಡ್ತಾ ಇತ್ತು, ಬಾಗಲಕೋಟೆಯಲ್ಲಿ ಉದ್ಯೋಗಗಳು ಹುಡ್ತಾ ಇದ್ದವು. ಅದಕ್ಕೋಸ್ಕರ ನಾವು ಎಂ ಬಿ ಪಾಟೀಲರು ತಾರತಮ್ಯ ಮಾಡಿದ್ದಾರೆ ಅಂತ ನಾವು ಇವತ್ತು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣವೂ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿದೆ. ಜನ 5 ವರ್ಷಕ್ಕೊಮ್ಮೆ ಮತ ಹಾಕಿದರೆ ಸಾಕು, ಇನ್ಯಾವ ಕೆಲಸಕ್ಕೂ ಅವರು ನಮಗೆ ಉಪಯೋಗ ಇಲ್ಲ ಅಂತನೋ ಮನಸ್ಥಿತಿಯ ರಾಜಕಾರಣ ಕಡಿಮೆ ಆಗಬೇಕು, ಜನ ಒಗ್ಗಟ್ಟಾಗಬೇಕು. ನಾನು ಈ ಮಾಧ್ಯಮದ ಮೂಲಕ ಜನರಿಗೂ ಮನವಿ ಮಾಡ್ತೀನಿ, ಬಾಗಲಕೋಟೆ ಭವಿಷ್ಯ ಏನಾದರೂ ಬೆಳಗಬೇಕು, ಬಾಗಲಕೋಟೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಪೀಳಿಗೆಯ ಮಕ್ಕಳು ಕೂಡ ಬದುಕಬೇಕು, ಬದುಕನ್ನು ಕಟ್ಕೋಬೇಕು ಅಂತ ಆಸೆ, ನಿರೀಕ್ಷೆ ನಿಮಗಿದ್ದರೆ ಈ ಹೋರಾಟಕ್ಕೆ ಕೈ ಜೋಡಿಸಿ. ಒಳ್ಳೊಳ್ಳೆ ಕೈಗಾರಿಕೆಗಳು, ಪರಿಸರ ಸ್ನೇಹಿ ಕೈಗಾರಿಕೆಗಳು ಬಾಗಲಕೋಟೆಯಲ್ಲಿ ಆರಂಭವಾಗುವವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ನಾನು ಮನವಿ ಮಾಡ್ತೇನೆ. ಇದಿಷ್ಟು ಕರವೆಯ ಜಿಲ್ಲಾ ಅಧ್ಯಕ್ಷರಾಗಿರುವ ಬಸವರಾಜ ಧರ್ಮಂತಿಯವರ ಮಾತುಗಳಾಗಿತ್ತು. ಮುಖ್ಯವಾಗಿ ಕರವೇ ಬಾಗಲಕೋಟೆಗೆ ಅಭಿವೃದ್ಧಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನ್ನ ಧ್ವನಿಯನ್ನು ಎತ್ತುತ್ತಾನೆ ಇದೆ. ಉದಾಹರಣೆಗೆ ಈ ಹಿಂದೆ ಸರ್ಕಾರಿ ಕಾಲೇಜಿಗೆ ಒತ್ತಾಯವನ್ನು ಮಾಡಿತ್ತು, ಅದರಲ್ಲಿ ಯಶಸ್ವಿನೂ ಸಹ ಆಯಿತು. ಅಂದರೆ ಜನರ ಅಥವಾ ಬಡವರ ಅಥವಾ ಕೆಳಗೆ ಹಿಂದಿರುವಂತಹ ಜನ ಏನಿದ್ದಾರೆ ಅವರ ಅಭಿವೃದ್ಧಿಗೆ ಶ್ರಮಿಸೋದು ಕರವೇ ಅಂತ ಹೇಳ್ತಾ ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.